ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿಮನಿ. ನಾನು ಇಲ್ಲಿವರೆಗೆ ನಂಬರ್ 1 ಆಕಾಶ ತತ್ವದ ಬಗ್ಗೆ ನಿಮಗೆ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆಕಾಶ ತತ್ವ ಹೇಗೆ ಕೆಲಸ ಮಾಡುತ್ತೆ, ಆಕಾಶ ತತ್ವ ಇರೋರು ಯಾವ ಥರ ವರ್ತನೆ ಇರುತ್ತೆ, ಮತ್ತು ಆಕಾಶ ತತ್ವಗಳನ್ನು ಯಾವ್ಯಾವ ಸಂದರ್ಭಗಳಲ್ಲಿ ನಾವು ದೈಹಿಕವಾದ ಕಾಯಿಲೆಗಳಿಗೆ, ಮಾನಸಿಕವಾದ ಕಾಯಿಲೆಗಳಿಗೆ, ಸಾಮಾಜಿಕವಾದ ಸಮಸ್ಯೆಗಳಿಗೆ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳೋದನ್ನ ನಾನು ನಿಮಗೆ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನೇ ಫುಲ್ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅದೇ ಫುಲ್ ಒಂದು ಪಾಠ ಆದಂಗೆ ಆಗತ್ತೆ. ನಿಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ವಿವರಣೆ ಸಿಗುತ್ತೆ. ಈಗ ನಾನು ವಾಯುತತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ನಂಬರ್ 2 ವಾಯುತತ್ವ ಅಂದ್ರೆ ನಂಬರ್ 2. ಆಕಾಶಕ್ಕಿಂತ ಇನ್ನೂ ಸ್ವಲ್ಪ ಭಾರ, ಅಂದ್ರೆ ಆಕಾಶ ತುಂಬಾ ಹಗುರ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಡಿಮೆ ಹಗುರ ಇರ್ತಕ್ಕಂಥದ್ದು ಎರಡನೇದು ವಾಯುತತ್ವ. ವಾಯುತತ್ವ 2ನೇ ತಾರೀಕು ಹುಟ್ಟಿದವರು, ಮೂಲಾಂಕ 2ನೇ ತಾರೀಕು, ಅಂದ್ರೆ 2ನೇ ತಾರೀಕಿಂದ ಹುಟ್ಟಿದವರು. 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು, ಎಲ್ಲರದ್ದು ಕೂಡ 2ನೇ ತಾರೀಕು ಆಗುತ್ತೆ. 29 ಅಂತಂದ್ರೆ 9 + 2 ಅಂದ್ರೆ 11, 1 + 1 ಅಂತಂದ್ರೆ 2, ಅಂದ್ರೆ ಟೋಟಲ್ 2 ಬರುತ್ತೆ. ಹೀಗೆ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿರುತ್ತೆ ಅಂತ ನಾವು ಫಸ್ಟ್ ಹೇಳ್ತೀನಿ. ನೀವು ಯಾರ್ಯಾರು 2ನೇ ತಾರೀಕು ಹುಟ್ಟಿದ್ದೀರಾ, ನಿಮ್ಮ ಗುಣ ಸ್ವಭಾವಗಳು ಹಾಗೆಯೇ ಇದೆಯೇ ಅಂತ ಹೇಳೋದನ್ನ ನೀವು ನೋಡ್ಕೊಳ್ಳಿ. 2ನೇ ತಾರೀಕು ಸಂಖ್ಯಾಶಾಸ್ತ್ರ ಪ್ರಕಾರ ಚಂದ್ರನನ್ನ ಪ್ರತಿನಿಧಿಸುತ್ತೆ. ನಾವು ಇಲ್ಲಿ ವಾಯುವನ್ನ ತಗೊಳ್ತೀವಿ, ಕಲ್ಲನ್ನು ಮಾರಲ್ಲ ಚಿಲಿ. ಸಂಖ್ಯಾಶಾಸ್ತ್ರ ಪ್ರಕಾರ ಅದು ಚಂದ್ರನನ್ನ ಪ್ರತಿನಿಧಿಸುತ್ತೆ. ಇವರು ಮನಸ್ಸು ತುಂಬಾ ಸ್ವಚ್ಛವಾಗಿರುತ್ತೆ. ಇವರು ತುಂಬಾ ಸಾಫ್ಟ್, ತುಂಬಾ ಸ್ವೀಟ್ ಪರ್ಸನ್ಸ್ ಆಗಿರ್ತಾರೆ. ನೋಡ್ಲಿಕ್ಕೂ ಚಂದ ಇರ್ತಾರೆ. ಬೇರೆಯವ್ರು ಎಷ್ಟು ಕೇರ್ ಮಾಡಿದ್ರು ಕೂಡ, ಅವ್ರು ಯಾವುದೋ ಒಂದನ್ನ ಒಳ್ಳೇದು ಮಾಡಿದ್ರು ಕೂಡ ಅದನ್ನ ನೆನ್ಪಿಟ್ಕೊಳ್ತಾರೆ. ಅವ್ರು ಕೇರ್ ಮಾಡಿದ್ದ ನೆನ್ಪಿಟ್ಕೊಳ್ಳೋದಿಲ್ಲ. ಮತ್ತೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಮಾಡ್ತಾರೆ ಕೂಡ. ತುಂಬಾ ಮೃದು ಹೃದಯದವರು ಇವ್ರದ್ದು. ಇನ್ನೊಂದು ಇದು ಅಂತಂದ್ರೆ ಬೇರೆಯವರಿಂದ ತುಂಬಾ ಕಾಳಜಿಯನ್ನ ಬಯಸ್ತಾರೆ, ಅಂದ್ರೆ ಪ್ಯಾಂಪರಿಂಗ್ ಅನ್ನ ಬಯಸ್ತಾರೆ. ಬೇರೆಯವ್ರು ತಮ್ಮನ್ನು ಹೊಗಳ್ಬೇಕು ಅಂತ ನೋಡ್ತಾ ಇರ್ತಾರೆ. ಯಾವಾಗ್ಲೂ ಅಷ್ಟೇ, ತಮ್ಮ ಸಣ್ಣ ಕೆಲ್ಸಕ್ಕೂ ಬೇರೆಯವ್ರು ಹೊಗಳ್ಬೇಕು ಅಂತ ನೋಡ್ತಾರೆ. ಪ್ಯಾಂಪರಿಂಗ್ ಅಂತ, ಅದು ಚಿಕ್ಕ ಮಕ್ಕಳೇ ಆಗಿರ್ಬೇಕು ಅಂತಿಲ್ಲ, ದೊಡ್ಡವರಿಗೂ ಕೂಡ ಆ ಸ್ವಭಾವ ಇರುತ್ತೆ. ದೊಡ್ಡವರಾದರೂ ಕೂಡ ಬೇರೆಯವ್ರು ತಮ್ಮನ್ನೊಂದು ಸ್ವಲ್ಪ ಕಾಳಜಿ ಮಾಡಬೇಕು, ತಮ್ಮ ಒಂದು ಕೆಲಸವನ್ನು ಹೊಗಳಬೇಕು, ಈ ಥರದ್ದೆಲ್ಲ ಸ್ವಲ್ಪ ಇರುತ್ತೆ ಇವರಿಗೆ. ಚಂದ್ರನ ಜಾತಕದಲ್ಲಿ ಚಂದ್ರನ ಸ್ಥಾನ ಸ್ವಲ್ಪ ದುರ್ಬಲವಾಗಿದ್ರೆ ನಿದ್ದೆ ಕಡಿಮೆ ಇರುತ್ತೆ, ಆಲೋಚನಾ ಶಕ್ತಿ ಜಾಸ್ತಿ ಇರುತ್ತೆ, ಹೊಟ್ಟೆಯ ಸಮಸ್ಯೆ ಇರುತ್ತೆ. ಆದ್ರೆ ಇವ್ರ ಮನಸ್ಸು ತುಂಬಾ ಚಂಚಲ. ಅವರು ಹೊಸತನ್ನು ಮಾಡ್ತಾನೆ ಇರ್ತಾರೆ. ಒಂದಾದ ತಕ್ಷಣ ಒಂದೊಂದು ಹೊಸ ಕೆಲಸಗಳನ್ನು ತಗೊಳ್ತಾ ಇರ್ತಾರೆ. ಸುಮ್ಮನೆ ಕೂತ್ಕೊಳ್ಳೋ ಜನಮೇ ಅಲ್ಲ, ತುಂಬಾ ಚಟುವಟಿಕೆಯಿಂದ ಕೂಡಿರ್ತಾರೆ. ತುಂಬಾ ಬೇಗ ಮೂಡ್ ಸ್ವಿಂಗ್ ಆಗತ್ತೆ. ಈಗಿದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಹೇಳ್ತಾರಲ್ಲ, ಆ ತರ ಇರ್ತಾರೆ ಅವರು. ಚಂದ್ರನ ಸ್ಥಾನದ, ಅವ್ರ ಜಾತಕದಲ್ಲಿ ಚಂದ್ರನ ಸ್ಥಾನ ಚೆನ್ನಾಗಿ ಇಲ್ಲದೆ ಇದ್ದಾಗ ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಇವ್ರದ್ದು ಇನ್ನೊಂದು ದೊಡ್ಡ ತಾಕತ್ ಅಂದ್ರೆ ಇವ್ರ ಇಂಟ್ಯೂಷನ್ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಅಂತ ಪ್ರಜ್ಞೆ ಚೆನ್ನಾಗಿರುತ್ತೆ. ಅಂದ್ರೆ ಬೇರೆಯವ್ರು ಏನ್ ಫೀಲ್ ಮಾಡ್ತಾರೆ ಅಂತ ಇವ್ರಿಗೆ ಬೇಗ ಗೊತ್ತಾಗತ್ತೆ. ಅಥವಾ ಎಷ್ಟೋ ಸಲ ಮುಂದೆ ಆಗುವ ಘಟನೆಗಳು ಇವ್ರಿಗೆ ಮುಂಚೆನೆ ಗೊತ್ತಾಗತ್ತೆ. ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಮ್ಮೆ ಹೇಳೋದಿಲ್ಲ, ಆದ್ರೆ ಇವ್ರಿಗೆ ಮುಂದೆ ಆಗತಕ್ಕಂಥ ಘಟನೆಗಳು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಇವರಿಗೆ ಜಗಳ ಮಾಡೋದು ಅಥವಾ ಆರ್ಗ್ಯೂ ಮಾಡೋದು ಇವೆಲ್ಲ ಇಷ್ಟ ಆಗೋದಿಲ್ಲ. ತುಂಬಾ ತಾಳ್ಮೆಯಿಂದ ಇರ್ತಕ್ಕಂಥವ್ರು, ಶಾಂತಿಯಿಂದ ಇರಬೇಕು ಅಂತ ಬಯಸ್ತಾರೆ ಇವರು. ಶಾಂತಿಯಿಂದ ಇರ್ಬೇಕಾಗಿದ್ದಕ್ಕ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಅಂದ್ರೆ ಅವರಿಗೆ ಶಾಂತಿಯಿಂದ ಇರ್ಬೇಕು, ಜಗಳ ಇದೆಲ್ಲ ಆಗೋದಿಲ್ಲ. ಮತ್ತೆ ಇವರು ತುಂಬಾ ಎಮೋಷನಲ್ ವ್ಯಕ್ತಿಗಳು, ತುಂಬಾ ಭಾವನಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಬೇರೆಯವರ ತೊಂದರೆಯನ್ನು ನಿವಾರಿಸ್ಲಿಕ್ಕೆ ಅದು ತಮ್ಮದೇ ಸಮಸ್ಯೆ ಏನೋ ಅಂತ ತಲೆ ಮೇಲೆ ಹೊತ್ತು ಅದ್ರ ಬಗ್ಗೆ ಕೆಲಸ ಮಾಡ್ತಾರೆ. ಹಾಗಾಗಿ ಎಷ್ಟೋ ಸಲ ಇವ್ರ ತೊಂದರೆಗೂ ಸಿಕ್ಕಾಕೊಳ್ತಾರೆ. ಹಾಗಾಗಿ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ,
ಬೇರೆಯವರ ಸಮಸ್ಯೆಗಳು ಕಂಡ ತಕ್ಷಣ ನಾನು ಅವ್ರ ಸಮಸ್ಯೆಯನ್ನ ತಂದೆ ಸಮಸ್ಯೆ ಅಂತ ಹತ್ಕೊಂಡು ಪರಿಹಾರ ಮಾಡಕ್ ಹೋಗ್ಬಾರ್ದು. ಅವರಾಗಿ ಬೇರೆಯವರಾಗಿ ಬಂದು ಕೇಳ್ದವಾಗ ಇವರು ಅದನ್ನು ಪರಿಹಾರ ಮಾಡಕ್ ಹೋಗ್ಬೇಕು. ಹಾಗೂ ಮಾಡ್ದವಾಗ ಇವರು ತುಂಬಾ ಚೆನ್ನಾಗಿ ಬೇರೆಯವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ, ತುಂಬಾ ಚೆನ್ನಾಗಿ. ಇವರು ಈ ತರ ಆಗಿದ್ದಕ್ಕಾಗಿ ಏನಾಗುತ್ತೆ ಅಂತಂದ್ರೆ ಬೇರೆಯವರು ಸಮಸ್ಯೆಗಳನ್ನೆಲ್ಲ ತಮ್ಮ ಸಮಸ್ಯೆ ಅಂತ ಹಚ್ಕೊಂಡು ಇದು ಮಾಡೋದಕ್ಕಾಗಿ ಇವರು ಸ್ವಲ್ಪ ಮೈಗ್ರೇನ್ ತಲೆನೋವಿಗೆ ಒಳಗಾಗ್ತಾರೆ. ಇವರನ್ನ ಬೇರೆಯವರು ತುಂಬಾ ಉಪಯೋಗಿಸ್ಕೊಳ್ತಾರೆ. ಇವ್ರ ಕೆಲಸ ಮಾಡಿಸ್ಕೊಂಡು ಇವ್ರಿಗೆ ಸರಿಯಾದ ಬೆಲೆ ಕೊಡೋದಿಲ್ಲ, ಸರಿಯಾದ ಮರ್ಯಾದೆಯನ್ನು ಕೊಡೋದಿಲ್ಲ, ಕೆಲಸ ಮಾಡಿಸ್ಕೊಂಡು ಕೈ ಬಿಡ್ತಾರೆ. ಹಾಗಾಗಿ ತುಂಬಾ ಬೇರೆಯವರ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಿ ಪರವಾಗಿಲ್ಲ, ಆದ್ರೆ ಅವರಾಗಿ ಬಂದಾಗ ಕೇಳ್ದಾಗ ಕೊಡ್ಬೇಕಷ್ಟೇ ಹೊತ್ತಾಗೆ ನಾವಾಗಿ ಮೈ ಮೇಲೆ ಬಿದ್ದು ಹೋಗಿ ಆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇವ್ರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದ್ರೆ ಚಂದ್ರನ ಇದು ಸ್ವಲ್ಪ ವೀಕ್ ಇದ್ದಾಗ ಹಾಗಾಗತ್ತೆ. ಅವರೊಂದು ಬಾಟಲ್ ಅಲ್ಲಿ ನೀರಿಟ್ಕೊಂಡು ಟ್ರಾನ್ಸ್ಪರೆಂಟ್ ಬಾಟ್ಲ್ ಅಲ್ಲಿ ನೀರು ತುಂಬಿ ಅವರ ತಲೆ ದಿಂಬಿನ ಹತ್ರ ಅಂದ್ರೆ ತಲೆ ಭಾಗದಲ್ಲಿ ಆ ನೀರನ್ನ ಇಟ್ಕೋಬೇಕು. ಆ ನೀರನ್ನ ಬೆಳಗ್ಗೆ ಗಿಡಗಳಿಗೆ ಹಾಕ್ಬೇಕು. ಆ ನೀರು ಇವರಲ್ಲಿರ್ತಕ್ಕಂಥ ನೆಗೆಟಿವ್ ಯೋಚನೆಗಳನ್ನೆಲ್ಲ ಹೀರ್ಕೊಳ್ಳುತ್ತೆ. ಗಿಡಕ್ಕೆ ಹಾಕ್ಬಿಟ್ರೆ ಪಾಪ ಗಿಡ ಸತ್ತು ಹೋಗಲ್ವಾ, ಅಥವಾ ಗಿಡಕ್ಕೆ ತೊಂದರೆ ಆಗಲ್ವಾ? ಯೋಚನೆ ಮಾಡ್ಬೇಡಿ. ಗಿಡಕ್ಕೆ ಆ ನೆಗೆಟಿವ್ ಯೋಚನೆಗಳನ್ನ ಹೀರ್ಕೊಂಡು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ಆ ಗಿಡಕ್ಕೆ ಶಕ್ತಿ ಇರುತ್ತೆ, ನೆಗೆಟಿವ್ ಅನ್ನೆಲ್ಲ ಹಿಡ್ಕೊಳ್ಳೋಂಥ ತಾಕತ್ತಿರುತ್ತೆ. ಹಾಗೆ ಮಾಡಿದಾಗ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಮತ್ತೆ ಅವರ ಚಂದ್ರನ ಬಲ ಜಾಸ್ತಿ ಆಗುತ್ತೆ. ಈ 2ನೇ ತಾರೀಕು ಹುಟ್ಟಿದ್ರು ತುಂಬಾ ಪ್ರಾಮಾಣಿಕ ಆಗಿರ್ತಾರೆ. ಆದ್ರೆ ಇವರು ತುಂಬಾ ಚೆನ್ನಾಗಿ ಒಳ್ಳೆಯ ಲಿಸನರ್ ಅಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಇವ್ರು ಹೇಳೋದ್ಕಿಂತನೋ ಕೇಳಿಸ್ಕೊಳ್ತಾರೆ. ಹಾಗಾಗಿ ಎಷ್ಟೋ ಸಲ ಇವರು ತಮ್ಮ ಭಾವನೆಗಳನ್ನ ಹೇಳ್ಕೊಳಕ್ಕಾಗದೆ ಒಂಥರ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ. ಅವರಿಗೆ ಸರಿಯಾಗಿ ವ್ಯಕ್ತಪಡಿಸಕ್ ಬರೋದಿಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ತಾರೆ, ಬೇರೆಯವ್ರನ್ನ ಎಲ್ಲಾನು ಕೇಳಿಸ್ಕೊಳ್ತಾರೆ, ಒಳ್ಳೆ ಲಿಸನರ್ ಆಗಿರ್ತಾರೆ. ಆದ್ರೆ ಇವ್ರು ತುಂಬಾ ಕ್ರಿಯೇಟಿವ್ ವ್ಯಕ್ತಿಗಳಾಗಿರ್ತಾರೆ. ಕಲಾವಿದರಾಗ್ತಾರೆ, ಚಿತ್ರಕಾರರಾಗ್ತಾರೆ, ಹೊಲಿಗೆ, ಕರಕುಶಲ, ಕಸೂತಿ, ಏನು ಇಲ್ಲದಿದ್ರೆ ಗಾರ್ಡನಿಂಗ್ ಮಾಡ್ತಾರೆ. ಅಂದ್ರೆ ಚಲನಾಶೀಲ ವ್ಯಕ್ತಿಗಳು, ತುಂಬಾ ಕನಸುಗಾರರಾಗಿರ್ತಾರೆ, ತುಂಬಾ ಕನಸು ಕಾಣ್ತಾರೆ. ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಆ ತರ ತುಂಬಾ ಇದು ಮಾಡ್ತಾರೆ. ಸಂಬಂಧಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಆದ್ರೆ ಇವರ ಹಾಗೆ ಪರಿಚಯವನ್ನ ತುಂಬಾ ತಕ್ಷಣಕ್ಕೆ ಮಾತಾಡ್ಸ್ಕೊಂಡು ಪರಿಚಯವನ್ನು ಬೆಳೆಸ್ಕೊಂಡು ಹೋಗೋದಿಲ್ಲ. ಪರಿಚಯವನ್ನು ಬೆಳೆಸ್ಕೊಂಡು ಹೋಗಕ್ಕೆ ತುಂಬಾ ಸಮಯವನ್ನು ತಗೊಳ್ತಾರೆ. ನಿಧಾನಕ್ಕೆ ಪರಿಚಯವನ್ನು ಬೆಳೆಸ್ಕೊಂಡು ಅವ್ರ ಜೊತೆಗೆ ಅವರ ಸ್ನೇಹವನ್ನು ಮಾಡೋದು. ಸ್ನೇಹ ಆದ್ಮೇಲೆ ಮಾತ್ರ ಇವ್ರು ಚೆನ್ನಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. 2ನೇ ತಾರೀಕು ಹುಟ್ಟಿದವ್ರದ್ದು ಇನ್ನೊಂದು ದೊಡ್ಡ ಗುಣ ಏನು ಅಂತಂದ್ರೆ ಇವ್ರು ತುಂಬಾ ಒಳ್ಳೆ ಹೀಲರ್ ಆಗಿರ್ತಾರೆ. ರೇಖಿ ಕಲ್ತ್ಕೊಳ್ಳಿ ಅಥವಾ ಪ್ರಾಣಿಕ್ ಹೀಲಿಂಗು, ಅಕ್ಯುಪ್ರೆಷರ್ ಆಗಲಿ, ಕಲರ್ ಥೆರಪಿ ಆಗಲಿ, ಅಥವಾ ಆಯುರ್ವೇದಿಕ್ ಗಿಡಮೂಲಿಕೆಗಳ ಔಷಧಿ ಕೊಡೋದಾಗ್ಲಿ, ಅಥವಾ ಇನ್ನೊಬ್ರಿಗೆ ಒಂದು ಸಲಹೆ ಕೊಡೋದಾಗ್ಲಿ, ಜ್ಯೋತಿಷ್ಯವನ್ನು ಹೇಳೋದ್ರಲ್ಲಿ ಕೂಡ ಇವ್ರು ತುಂಬಾ ಒಳ್ಳೆ ಹೀಲರ್ ಆಗ್ತಾರೆ. ಇವರೆಲ್ಲರೊಟ್ಟಿಗೂ ತಾವು ನಡಿಬೇಕು ಅಂತ ಹೇಳ್ತಕ್ಕಂಥ ಮನೋಭಾವ ಇರೋರು. ಇವ್ರ ತರ ಸಂಘ ಜೀವಿಗಳು, ಎಲ್ಲರ ಜೊತೆಗೂ ಇದು ಮಾಡ್ಕೊಂಡು ಹೋಗ್ತಾರೆ. ಯಾವಾಗ್ಲೂ ಇವರು ಒಂದು ಕೆಲಸವನ್ನು ಶುರು ಮಾಡಿದ್ಮೇಲೆ ಅವ್ರ ವಾಯುತತ್ವ ಇರೋದ್ರಿಂದ ಒಂದು ಕೆಲಸವನ್ನು ಶುರು ಮಾಡಿದ್ಮೇಲೆ ಅದನ್ನು ಪೂರ್ಣನೆ ಮಾಡಿಬಿಡ್ತಾರೆ ಅಂತ ನಂಬ್ಲಿಕ್ಕೆ ಆಗಲ್ಲ. ಈ ಕೆಲಸ ಮಾಡಿ ಅರ್ಧಕ್ಕೆ ಮಾಡಿಬಿಟ್ಟು ಮತ್ತೊಂದು ಕೆಲಸವನ್ನು ಶುರು ಮಾಡಿ, ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಇವರು ದೃಢತೆಯನ್ನ ಏನ್ ಮಾಡ್ಕೊಳ್ಬೇಕು. ಯಾವ್ದೋ ಒಂದು ಕೆಲಸ ಶುರು ಮಾಡಿದ್ರೆ ಅದನ್ನ ಹಠ ಹಿಡಿದು ಮುಗಿಸ್ಬೇಕು ಹೇಳ್ತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡ್ಕೋಬೇಕು. ಹಾಗೆ ಕೆಲಸವನ್ನು ಶುರು ಮಾಡ್ಬೇಕು. ಮುಗಿಸ್ತೀನಿ ಅಂತ ಹೇಳ್ಕೊಂಡು, ಇಲ್ಲ ಅಂತಂದ್ರೆ ಇದೊಂದಷ್ಟು ದಿನ ಮಾಡಿದ್ರು ಹಾಗೆ ಬಿಟ್ರು, ಇನ್ನೊಂದು ಕೆಲಸ ಹಿಡಿದ್ರು, ಆ ಕೆಲಸವನ್ನ ಕಂಪ್ಲೀಟ್ ಮಾಡೇ ಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ
ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಇವರಿಗೆ ತುಂಬಾ ಒಳ್ಳೆಯದಾಗತ್ತೆ. ಮತ್ತೆ ಇವ್ ಚಂದ್ರ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ನೀರು ಕುಡ್ದಿರ್ತೀವಿ, ನಾವು ಒಂದು ಗ್ಲಾಸಲ್ಲಿ ನೀರು ಕುಡಿತೀವಿ ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ನೀರಲ್ಲಿ ಒಂದ್ ಸ್ವಲ್ಪ ನೀರ್ ಬಿಡ್ತಾರೆ ಲೋಟದಲ್ಲಿ, ಅದನ್ನ ಚೆಲ್ಲಿ ಬಿಡ್ತಾರೆ. ಈ ತರ ಖಂಡಿತ ಮಾಡಬಾರ್ದು. ಇದು ಎಲ್ಲರಿಗೂ ಅನ್ವಯ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಬರೇ 2ನೇ ನಂಬರ್ ಹುಟ್ಟಿದವರಿಗಲ್ಲ, ಎಲ್ಲರಿಗೂ ಆಗತ್ತೆ. ಚಂದ್ರ ವೀಕ್ ಆಗತ್ತೆ, ಆಗ ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲ. ಮನಸ್ಸು, ಚಂದ್ರ ಅಂದ್ರೆ ಮನಸ್ಸು, ಆವಾಗ ತುಂಬಾ ಕೆಲಸಗಳು ಸರಿಯಾಗಿ ಆಗೋದಿಲ್ಲ, ಅರ್ಧಂಬರ್ಧ ಆಗತ್ತೆ, ಈ ತರ ಆಗತ್ತೆ. ನೀರನ್ನ ಕುಡಿದು ಅಥವಾ ಯಾವುದೇ ದ್ರವ ಪದಾರ್ಥ, ಹಾಲು, ನೀರು ಯಾವುದನ್ನೇ ಆಗ್ಲಿ, ನಾವು ಕಂಪ್ಲೀಟ್ ಆಗಿ ಅಷ್ಟನ್ನು ಕುಡಿಬೇಕು. ಕೆಲವರು ಲಾಸ್ಟಿಗೆ ಒಂಚೂರು ಬಿಡ್ತಾರೆ, ಅದನ್ನ ಚೆಲ್ ಬಿಡ್ತಾರೆ, ಹಾಗೆ ಮಾಡ್ಬಾರ್ದು. ಹಾಲಿನ ಕವರಲ್ಲೂ ಕೂಡ, ಹಾಲನ್ನು ಕೂಡ ಒಂಚೂರು ವೇಸ್ಟ್ ಮಾಡಬಾರ್ದು. ಹಾಲನ್ನ ನಾವು ಬಗ್ಸಿದ್ಮೇಲೆ ಅದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಅದನ್ನ ನಾವು ಹಾಕೋಬೇಕು. ಆತರ ಮಾಡಿದವಾಗ ನಮ್ಮ ಚಂದ್ರ ಚೆನ್ನಾಗಿರುತ್ತೆ, ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಹೋಗ್ತಾ ಇರುತ್ತೆ. ಇವರು ಬಿಳಿ ಬಣ್ಣದ ಬಟ್ಟೆ ಅಥವಾ ಲೈಟ್ ಕಲರ್ ಬಟ್ಟೆಗಳನ್ನ ಜಾಸ್ತಿ ಉಪಯೋಗಿಸಿದ್ರೆ ಒಳ್ಳೇದು. ಕಪ್ಪು ಬಟ್ಟೆಗಳನ್ನ ಜಾಸ್ತಿ ಉಪಯೋಗಿಸೋದು ಅಷ್ಟು ಒಳ್ಳೇದಲ್ಲ. ಇವರಿಗೆ ಹೇಗೆಂತಂದ್ರೆ ಬೇಗ ಡಿಪ್ರೆಷನ್ಗೆ ಹೋಗ್ತಾರೆ. ಹೇಗೆಂತಂದ್ರೆ ಮೋಡ ಕವಿದ ವಾತಾವರಣ ಇದ್ರೆ ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ ಇವ್ರು. ಅಂದ್ರೆ ಕತ್ತಲೆ ತುಂಬದಂಗ ಆಗತ್ತಲ್ವಾ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಇವ್ರು. ಇವರಿಗೆ ಇಷ್ಟ ಆಗೋದಿಲ್ಲ, ಬಿಸಿಲು ಇರ್ಬೇಕು, ಚೆನ್ನಾಗಿ ಬೆಳಕಿರ್ಬೇಕು. ಸಾಧಾರಣವಾಗಿ ಇವ್ರು ಏನಂತಂದ್ರೆ, ಇವ್ರು ಸ್ವತಃ ಇವರೇ ಒಂದು ಕಾರ್ಯವನ್ನು ಮಾಡೋದಿಲ್ಲ. ಇವ್ರು ಸ್ವಲ್ಪ ಫಾಲೋ ಮಾಡೋದು ಜಾಸ್ತಿ. ಇನ್ನೊಬ್ಬರು ಮಾಡಿದ ಕೆಲಸಗಳನ್ನ ಇವ್ರು ಅನುಸರಿಸ್ತಾರೆ, ಅವ್ರ ತರನೇ ಇವರು ಮಾಡ್ತಾರೆ. ಅವ್ರು ಮಾಡಿದ್ಮೇಲೆ ಇವ್ರದ್ದೇ ಸ್ವಂತ ಒಂದು ಪ್ಲಾನ್ ಅನ್ನ ಮಾಡೋದು ಇವ್ರು ಕಡಿಮೆ. ಅದ್ ಮಾಡೋದು ಯಾವಾಗ್ಲೂ 1 ಮತ್ತು 3ನೇ ತಾರೀಕು ಹುಟ್ಟಿದವ್ರು. 1ನೇ ತಾರೀಕು ಹುಟ್ಟಿದವ್ರು ಹೊಸ ಹೊಸದನ್ನ ಮಾಡ್ತಾರೆ. ಇವರು 1ನೇ ತಾರೀಕು ಹುಟ್ಟಿದವ್ರು ಅಷ್ಟೇ. 2ನೇ ತಾರೀಕು ಹುಟ್ಟಿದವರು ಚಂದ್ರ ಸೂರ್ಯನ ಬೆಳಕಿನಿಂದ ಪ್ರತಿಫಲಿಸುತ್ತೆ ನೋಡಿ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಅವನು ಸೂರ್ಯನಿಂದ ಬೆಳಕು ತಗೊಂಡು ಚಂದ್ರ ಪ್ರತಿಫಲನೆ ಮಾಡ್ತಾರೆ. ಹಾಗೆ ಇವರು ಕೂಡ ಬೇರೆ ಯಾರೋ ಏನೋ ಒಂದಿಷ್ಟು ಮಾಡಿರ್ತಾರೆ, ಅದೇ ತರ ಇವರು ಮಾಡ್ತಾರೆ. ಸ್ವಲ್ಪ ಅನುಸರಿಸುವ ಗುಣ ಜಾಸ್ತಿ ಇವ್ರಿಗೆ. ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಕೊಡಬೇಡಿ. ಹಾಲು, ಮೊಸರು, ಬಿಳಿ ಬಟ್ಟೆ, ಈ ತರ ಯಾವ್ದನ್ನು ದಾನ ಕೊಡಕ್ ಹೋಗ್ಬೇಡಿ. ಇವರು ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, 2ನೇ ತಾರೀಕು ಹುಟ್ಟಿದವರು ಇವ್ರು ಬೇಗ ಬೇರೆಯವರಿಂದ ಮೋಸ ಹೋಗ್ತಾರೆ. ಹಾಗಾಗಿ ಇವರು ಜನರನ್ನ ನಂಬುವಾಗ ತುಂಬಾ ಹುಷಾರಾಗಿರ್ಬೇಕು. ಬೇರೆಯವ್ರು ಬೇಗ ಇವ್ರು ಮೋಸ ಮಾಡ್ಬಿಡ್ತಾರೆ. 2ನೇ ತಾರೀಕಲ್ಲಿ ಹುಟ್ಟೋರು ತುಂಬಾ ಸಿಂಪಲ್ ಆಗಿರ್ತಾರೆ. 11ನೇ ತಾರೀಕಿನಲ್ಲಿ ಹುಟ್ಟೋರು ಮೆಂಟಲಿ ಮತ್ತು ಎಮೋಷನಲಿ ಸ್ಟ್ರಾಂಗ್ ಆಗಿರ್ತಾರೆ. ಯಾಕೆಂತಂದ್ರೆ ಅವರಲ್ಲಿ 11 ಅಂತಂದ್ರೆ 1 2 ಸಲ ಬಂದಿರುತ್ತೆ. 1 ಅಂದ್ರೆ ಸೂರ್ಯನ ನಂಬರು, 2 ಸೂರ್ಯನ ರವಿಯ ನಂಬರ್ ಬಂದಿರೋದ್ರಿಂದ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಮೆಂಟಲಿ. ಜೀವನದಲ್ಲಿ ಆಗಾಗ ಅವ್ರು ಏನೇ ವ್ಯತ್ಯಾಸಗಳಾದ್ರೂ ಕೂಡ ಜೀವನದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ 2 ಒಂದಿರುತ್ತೆ ನೋಡಿ, ಅದು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗುತ್ತೆ. ಎಲ್ಲಾ ಸಿಚುವೇಶನ್ ಅಲ್ಲೂ ಇವರು ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. 20ನೇ ತಾರೀಕಿನಲ್ಲಿ ಹುಟ್ಟೋರು ಅಂತಂದ್ರೆ ಇದೊಂದು ವಿಚಿತ್ರವಾಗಿದೆ. ಇವರು ಕಾರ್ಮಿಕ್ ಸೈಕಲ್ ನಲ್ಲಿ ಸಿಲ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಕಾರ್ಮಿಕ್ ಸೈಕಲ್ ಅಂತಂದ್ರೆ 2ನೇದು ಇದಾಯ್ತಲ್ವಾ, ಚಂದ್ರ ಆಯ್ತು. 0 ಅಂತಂದ್ರೆ ಆತ್ಮದ ಇದರಲ್ಲಿ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಹಿಂದಿನ ಜನ್ಮದ ಕರ್ಮಗಳ ಸುಳಿಯಲ್ಲಿ ಇವರು ಸಿಕ್ಕಾಕೊಂಡಿರ್ತಾರೆ. ಹಾಗಾಗಿ ಎಷ್ಟೋ ಸಲ ನಾವು ಇದೇ ಜನ್ಮದಲ್ಲಿ ಇವತ್ತು ನಾವು ಯಾರೇ ವ್ಯಕ್ತಿಗಳಿಗೆ ಏನೋ ಹರ್ಟ್ ಮಾಡಿರೋದಿಲ್ಲ, ಆದ್ರೆ ಅವ್ರು ನಮ್ಗೆ ಹರ್ಟ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅದು ಈ ಜನ್ಮದ್ದಾಗಿರೋದಿಲ್ಲ, ಯಾವುದೋ ಹಿಂದಿನ ಜನ್ಮದ ದಲ್ಲಿ ನಾವು ಅವ್ರಿಗೇನೋ ಹರ್ಟ್ ಮಾಡಿರ್ತೀವಿ, ಅವ್ರು ಈ ಜನ್ಮದಲ್ಲಿ ನಮಗೆ ತೀರಿಸ್ಬಿಡ್ತಾರೆ. ಹಾಗಾಗಿ ಯಾರಾದ್ರೂ ನಿಮ್ಗೆ ಹರ್ಟ್ ಮಾಡಿದ್ರು ಅಂತಂದ ಒಂದು ತುಂಬಾ ತಲೆ ಬಿಸಿ ಮಾಡ್ಕೊಳಕ್ ಹೋಗ್ಬೇಡಿ. ಅಯ್ಯೋ, ನಾನು ಅವ್ರಿಗೆ ಏನೂ ಮಾಡ್ಲಿಲ್ಲ, ಅವ್ರಿಗೆಲ್ಲ ಉಪಕಾರ ಮಾಡಿದ್ದೆ, ಯಾವ್ದು ನನ್ಗೆ ಹರ್ಟ್ ಮಾಡ್ಬಿಟ್ರಲ್ಲ, ಈ ತರ ಯೋಚನೆ ಮಾಡ್ಬೇಡಿ. 20ನೇ ತಾರೀಕು ಕೊಡ್ತವ್ರು ಯಾವುದೋ ಹಿಂದಿನ ಜನ್ಮದ ಕರ್ಮ ಕಳೀತು ಅಂತ ತಿಳ್ಕೊಳ್ಳಿ.
ಬರೀ ಹರ್ಟ್ ಮಾಡೋದು ಒಂದಲ್ಲ, ಯಾರೋ ನಮ್ಗೆ ಬಹಳ ಕಡಿಮೆ ಸಮಯದಲ್ಲಿ ನಮ್ಗೆ ಪರಿಚಯ ಆಗಿರ್ತಾರೆ, ಅಥವಾ ಅಪರಿಚಿತರು ಆಗಿಬಿಡ್ಬೋದು. ಅಂಥವ್ರು ಕೂಡ ನಮ್ಗೆ ತುಂಬಾ ಹೆಲ್ಪ್ ಮಾಡ್ಬಿಡ್ತಾರೆ. ನಮ್ಮ ಜೀವನದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ಬಿಡ್ತಾರೆ. ತುಂಬಾ ಸಹಾಯವನ್ನು ಮಾಡ್ತಾರೆ. ನಮ್ಮ ಜೀವನದ ಅಭಿವೃದ್ಧಿಗೆ ತುಂಬಾ ಸಹಾಯವನ್ನು ಮಾಡ್ತಾರೆ. ಯಾಕೆಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಅವರಿಗೆ, ಯಾವುದೋ ಜನ್ಮದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಿರ್ತೀವಿ. ಆ ಕರ್ಮವನ್ನ ನಮ್ಗೆ ಈಗ ತೀರಿಸ್ತಾ ಇರ್ತಾರೆ. ನಿಮ್ಗೆ ಇದು ಅನುಭವಕ್ಕೆ ಬಂದಿರ್ಬೋದು, ಎಷ್ಟೋ ಜನಕ್ಕೆ, ತುಂಬಾ ಜನಕ್ಕೆ ಅನುಭವ ಬಂದಿರುತ್ತೆ. ಅನಾವಶ್ಯಕವಾಗಿ ಯಾರು ಹರ್ಟ್ ಮಾಡ್ಬಿಡ್ತಾರೆ. ನಾವು ಅವ್ರಿಗೆ ಯಾವುದೋ ಸಂಬಂಧ ಇಲ್ಲ, ಏನೂ ಇಲ್ಲ, ಎತ್ಕೊಂಡವ್ರು ನಮ್ಗೆ ಹರ್ಟ್ ಮಾಡ್ಬಿಡುದು, ಅಥವಾ ಏನೂ ಸಂಬಂಧ ಇಲ್ಲ, ಅಥವಾ ನಮ್ಗೆ ಎಷ್ಟು ಸಹಾಯವನ್ನು ಮಾಡ್ಬಿಡ್ತಾರೆ. ಇದನ್ನ 20ನೇ ತಾರೀಕಿನಲ್ಲಿ ಹುಟ್ಟೋರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಈ 20ನೇ ತಾರೀಕು 29ನೇ ತಾರೀಕು ಹುಟ್ಟೋರು, 29ನೇ ತಾರೀಕು ಹುಟ್ಟಿದವರು ಕೂಡ ನಂಬರ್ 2ನೇ ಬರುತ್ತೆ. ಇವರು ಎರಡು ವ್ಯಕ್ತಿಗಳ ಮಧ್ಯೆ ಏನಾದ್ರು ಗಲಾಟೆ ಆದ್ರೆ,